ಆನೇಕಲ್ ತಾಲೂಕಿನ ವಿ ಕಲ್ಲಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇನ್ನು ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ದೇವಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ಇಂದು ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸುಮಾರು 15,000ಕ್ಕೂ ಹೆಚ್ಚು ಭಕ್ತರಿಗೆ ಮಾಂಸಾಹಾರ ಊಟದ ವ್ಯವಸ್ಥೆಯನ್ನು ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ವಿ ಕಲ್ಲಹಳ್ಳಿ ಗ್ರಾಮದ ಅಂಬರೀಶ್ ರೆಡ್ಡಿ ಮತ್ತು ಗ್ರಾಮಸ್ಥರು ತಿಳಿಸಿದರು. ನಮ್ಮ ಆನೇಕಲ್ ತಾಲೂಕಿನ ಸಜ್ಜಾಪುರ ವಿ ಕಲ್ಲಹಳ್ಳಿಯಲ್ಲಿ ಶ್ರೀ ಕಲ್ಯಾಣಿ ಚೌಡೇಶ್ವರಿಯ ತೃತೀಯ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಇವತ್ತು ಬೆಳಗ್ಗೆಯಿಂದನೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ನಮ್ಮ ಕಲ್ಯಾಣಿ ಚೌಡೇಶ್ವರಿಯ ದೇವರ ದರ್ಶನವನ್ನು ಪಡೆದು ಸಾಕಷ್ಟು ಜನರು ಅನ್ನ ಸಂತರ್ಪಣೆ ಏರ್ಪಾಡು ಮಾಡಿದ್ದೇವೆ. ಮತ್ತು ಊಟದ ವ್ಯವಸ್ಥೆಯನ್ನು ಸುಮಾರು ಒಂದು 10,000ರಿಂದ 12,000 ಜನಗಳವರೆಗೂ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಇದರಿಂದ ನಮಗೆ ಇಡೀ ನಮ್ಮ ತಾಲೂಕಲ್ಲೇ ಈ ಥರ ಮಾಡ್ತಾ ಇರೋದು ನಾವು ವಿ ಕಲ್ಲಹಳ್ಳಿಯಲ್ಲಿ ಒಂದೇ ವಿ ಕಲ್ಲಹಳ್ಳಿ ಮಾತ್ರ ಅಂತ ಹೇಳ್ಬೋದು. ಈ ಕಲ್ಯಾಣಿ ಚೌಡೇಶ್ವರಿ ದೇವಿಯು ಸಾವಿರಾರು ಭಕ್ತರಿಗೆ ಸುಮಾರು ಕಷ್ಟಗಳನ್ನು ಯಾರು ಹರಕೆ ಹೊತ್ತಿದ್ದಾರೆ ಅವರಿಗೆ ಒಂದು 15 ದಿವಸ, 1 ತಿಂಗಳೊಳಗೆ ಅವರಿಗೆ ಈ ಕಲ್ಯಾಣಿ ದೇವರು ಅವರಿಗೆ ಹರಕೆಯನ್ನು ತೀರಿಸಿದ್ದಾರೆ. ಇದು ಸಾಕಷ್ಟು ಇದು ನಮ್ಮ ಕರ್ನಾಟಕದಲ್ಲ, ತಮಿಳುನಾಡು, ಆಂಧ್ರ, ಕೇರಳದಲ್ಲೂ ಸಾಕಷ್ಟು ಇದು ಭಾರಿ ಇದಾಗೈತೆ, ಅದು ಭಾರಿ ಪ್ರಚಾರ ಆಗೈತೆ. ಆದ್ದರಿಂದ ಇವತ್ತು ನಾವು 10,000ರಿಂದ 12,000 ಜನ ಅಂದ್ಕೊಂಡಿದ್ವಿ. ಬಟ್ ಈಗ ನೋಡಿದ್ರೆ ನಾವು ಸುಮಾರು ಒಂದು 15,000 ಜನಗಳು ಆಲ್ರೆಡಿ ಬರ್ತಾ ಇದ್ದಾರೆ. ಆದ್ದರಿಂದ ಇದರಿಂದ ನಮಗೆ ಅದು ನಾವು ಆದಷ್ಟು ವ್ಯವಸ್ಥೆನ ಮಾಡಿದ್ದೀವಿ. ಇದು ನಮಗೊಂಥರ ಜಾಸ್ತಿ ಖುಷಿ ಆಗ್ತಾಯಿದೆ. ಯಾಕಂದರೆ ಬೇರೆ ದೇವಸ್ಥಾನಗಳಿಗೆ
ನೋಡಿದರೆ ನಮ್ಮದು ವೀಕಲಹಳ್ಳಿಯಲ್ಲಿ ಈ ಚೌಡೇಶ್ವರಿ ದೇವಿಯ ಆಶೀರ್ವಾದ ಜನಗಳು ಇಷ್ಟು ಜನ ಭಕ್ತರು, ಅಪಾರ ಜನಸಂಖ್ಯೆ ಭಕ್ತರು ಬಂದಿರೋದು ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಆದ್ದರಿಂದ ಎಲ್ಲರಿಗೂ ನಾನು ಈ ದೇವಸ್ಥಾನದ ಆಡಳಿತದ ಪರವಾಗಿ, ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲ ಭಕ್ತಾದಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.